ಎರಡನೇ ಸಲ ಚುಮ್ಮಂತಾರನ್ನ ನೋಡ್ತಾ ಇರೋದು. ಫಸ್ಟ್ ಡೇ ಹಬ್ಬ ಇದ್ದದ್ರಿಂದ ಮಾರ್ನಿಂಗ್ ಶೋ ಎಲ್ಲ ಸ್ವಲ್ಪ ಡಲ್ ಇತ್ತು, ಬಟ್ ನಿನ್ನೆ ನೈಟಿಂದನೇ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಇವತ್ತಂತೂ ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಿದೆ. ಎಲ್ಲ ಕಡೆ ಫ್ಯಾಮಿಲಿ ಬಂದು ನೋಡ್ತಾ ಇದ್ದಾರೆ. ಸೊ ನಮ್ಮ ಸಿನಿಮಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಹಾರರ್ ಕಾಮಿಡಿ ಫ್ಯಾಮಿಲಿ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡ್ರಿ, ಹರಿಸಿ ಆಶೀರ್ವಾದಿಸಿ. ತುಂಬ ಚೆನ್ನಾಗಿತ್ತು ಮೂವಿ, ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನವನೀತ್ ಅವರು ತುಂಬ ಒಳ್ಳೆ ಡೈರೆಕ್ಟರ್. ನಾನು ಕರ್ವಾ ನೋಡಿದ್ದೀನಿ ಆ್ಯಂಡ್ ಇಟ್ ಇಸ್ ಸಚ್ ಅ ಗುಡ್ ಮೂವಿ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಎಸ್ಪೆಷಲಿ ಸ್ಪೆಷಲ್ ಎಫೆಕ್ಟ್ಸ್ ತುಂಬ ಇಷ್ಟ ಆಯಿತು ಈ ಮೂವಿನಲ್ಲಿ. ಇಂಗ್ಲೀಷ್ ಮೂವಿಗಿಂತ ಯಾವುದೂ ಕಮ್ಮಿ ಇಲ್ಲ ಇನ್ ಟರ್ಮ್ಸ್ ಆಫ್ ಸೌಂಡ್ ಡಿಸೈನ್, ಆರ್ಟ್ ಡಿಸೈನ್, ಎಲ್ಲ ಸ್ಪೆಷಲ್ ಎಫೆಕ್ಟ್ಸ್. ಸೊ ಒಂದು ಹೊಸ ರೀತಿ ನಾವು ಹಾರರ್ ನೋಡ್ಬೋದು. ಬಿಕಾಸ್ ನಾನು ಹಾರರ್ ಮೂವೀಸ್ ತುಂಬ ಇಷ್ಟಪಡ್ತೀನಿ. ನಾನು ಹಾರರ್ ಮೂವೀಸ್ನಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಸೊ ಐ ಥಿಂಕ್ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಎಲ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಟು ತರುಣ್ ಆ್ಯಂಡ್ ದ ಇಡೀ ಟೀಮ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಖಂಡಿತ ಈ ಥರ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ಗೆ ವಿ ಹ್ಯಾವ್ ಟು ಸಪೋರ್ಟ್. ಆ್ಯಂಡ್ ಅಫ್ಕೋರ್ಸ್ ಮೇಕಿಂಗ್ ಇಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ತುಂಬ ರಿಚ್ ಆಗಿ ಬಂದಿದೆ ಕೂಡ. ಬಿಕಾಸ್ ಹಾರರ್ ತುಂಬ ನೋಡಿರ್ತೀವಿ ನಾವು, ಅದರಲ್ಲಿ ಏನು ಹೊಸ ಥರ ನಾವು ಮಾಡಬೇಕು ಅಂತ ತುಂಬ ತಲೆ ಕೆಡ್ಸ್ಕೊಂಡು ಮಾಡಬೇಕಾಗತ್ತೆ. ಅದು ಐ ಥಿಂಕ್ ದ ಕ್ರೆಡಿಟ್ ಆಲ್ಸೋ ಗೋಸ್ ಟು ದ ಡಿರೆಕ್ಟರ್. ಬಿಕಾಸ್ ಸ್ಕ್ರಿಪ್ಟ್ ಚೆನ್ನಾಗಿದೆ, ತುಂಬ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಶರಣ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಘನಾ, ರಜನಿ ಆ್ಯಂಡ್ ಅದಿತಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆಲ್ರೆಡಿ ತುಂಬ ಚೆನ್ನಾಗಿ ಹೋಗ್ತಿದೆ. ಇನ್ನೂ 100 days ಓಡಲಿ, ಇನ್ನೂ ಸಕ್ಸಸ್ಫುಲ್ ಆಗಲಿ, ಇನ್ನೂ ನೀವು ಹೆಚ್ಚಾಗಿ ಪ್ರೊಡಕ್ಷನ್ಸ್ ಮಾಡಿ ಅಂತ ನಾನು ಆಶಿಸ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಸರಿ, ನಾನೇ ಫಸ್ಟ್ ಮಾತಾಡ್ಬಿಟ್ಟೆ. ಚೂಮಂತರ್ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇವ್ರು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಐ ಶುಡ್ ಕಂಗ್ರ್ಯಾಚುಲೇಟ್ ದ ಹೋಲ್ ಫಿಲ್ಮ್. ಅದಿತಿ ಇದು ನನಗೆ ಇವ್ರು ಭಯ ಆಗಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಕರ್ಕೊಂಡು ನಾನು ಕೇಳಿದೆ ಹಾರರ್ ಇದೆಯಾ ಅಂತ. ಇಲ್ಲ ಸೋನಲ್, ಯು ಕ್ಯಾನ್ ಎಂಜಾಯ್. ಬಟ್ ನಿಜವಾಗ್ಲೂ ಭಯ ಇತ್ತು ನನಗೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಶರಣ್ ಸರ್ ಸ್ಪೆಷಲಿ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಅಣ್ಣ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಐ ಥಿಂಕ್ ಈಸ್ ವೆರಿ ಗುಡ್ ಅಟ್ ಸೆಲೆಕ್ಟಿಂಗ್ ಸ್ಕ್ರಿಪ್ಟ್ಸ್ ಅನ್ನೋದು ಎಲ್ರಿಗೂ ಗೊತ್ತು. ಈ ಸಿನಿಮಾನು ಐ ಥಿಂಕ್ ಏನಾದರೂ ಶಾರ್ಟ್ ಇನ್ ಯುವರ್ ಲೈನ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಚೂಮಂತರ್ ಐ ಥಿಂಕ್ ಇದೊಂದು ಓವರಾಲ್ ಜರ್ನಿನಲ್ಲೇ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ಸ್ ಈ ಸಿನಿಮಾ. ನಾನು ನಿನ್ನೆನೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ, ಮತ್ತು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಈ ಫಿಲಮ್ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಬಹುಶಃ ಇದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಇನ್ನೊಂದಷ್ಟು ಡೀಟೇಲಿಂಗ್ಸ್ ಕಾಣಿಸೋವಂಥ ಒಂದು ಸಿನಿಮಾ ಇದು. ಫಸ್ಟ್ ಟೈಮ್ ನಾವು ನೋಡಿದಾಗ ಒಂದಷ್ಟು ಶಾಕ್ಸ್ ಇರುತ್ತೆ. ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಹೌದಲ್ವಾ ಇದೆಲ್ಲ ನಾವು ಮಿಸ್ ಮಾಡಿದ್ವಿ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಅನ್ನೋ ಪಾಯಿಂಟ್ಸ್ಗಳು ಸಿಗುತ್ತೆ. ಲೈಕ್ ಹೌ ನನಗೊಂದು ಕಾಲೇಜ್ ಟೈಮಲ್ಲಿ ಆಪ್ತಮಿತ್ರ ನೋಡಿದಾಗ ನಂಗೊಂದು ಫೀಲಿಂಗ್ ಇತ್ತು. ಫಸ್ಟ್ ಟೈಮ್ ನೋಡ್ಬಿಟ್ವಿ ಆ ಫಿಲಮ್, ನಾವು ಬರೀ ಶಾಕಲ್ಲಿದ್ವಿ ನಾವು. ಸೆಕೆಂಡ್ ಟೈಮ್ ನೋಡಿದ್ರೆ ಹೌದಲ್ವಾ ಈ ರಿಯಾಕ್ಷನ್ ಹಿಂಗಾಗಿತ್ತು, ಈ ಚಿಕ್ಕದೊಂದು ಡೀಟೇಲಿಂಗ್ ಇತ್ತು ಅಂತೆಲ್ಲ ಆ ಥರ ಇತ್ತು. ಸೊ ಸೇಮ್ ಫೀಲ್ ಕೊಟ್ಟಂಥ ಒಂದು ಸಿನಿಮಾ ಚೂಮಂತರ್. ಆ್ಯಂಡ್ ಅದ್ಭುತವಾದ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾ. ಸಿನಿಮಾಟೋಗ್ರಫಿ ಆಗಿರಲಿ ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, VFX ಆಗಿರಲಿ, ಸೆಟ್ಸ್ ಆಗಿರಲಿ, ಅಷ್ಟು ಬ್ಯೂಟಿಫುಲ್ ಆಗಿ ಟಾಪ್ ನಾಚ್. ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ಈ ಥರದೊಂದು ಬಡ್ಜೆಟಲ್ಲಿ ಮಾಡಿದಂಥ ಒಂದು ಸಿನಿಮಾ ಈ ಥರದೊಂದು ಕ್ವಾಲಿಟಿ ಕೊಟ್ಟರೆ ನಿಜವಾಗ್ ಐ ಥಿಂಕ್ ಇಟ್ಸ್ ಅ ಟ್ರೆಮೆಂಡಸ್ ಜಾಬ್ ಫ್ರಮ್ ದ ಹೋಲ್ ಟೆಕ್ನಿಕಲ್ ಟೀಮ್. ನವನೀತ್ ಅವರು ಈ ಜಾನರ್ನಲ್ಲಿ ಒಂಥರ ಮಾಸ್ಟರಿಂಗ್ ಮಾಡಿಬಿಡ್ತಾರೆ ಕನ್ನಡದಲ್ಲಿ. ಸೊ ಈ ಥರ ಜಾನರ್ ಬಂದಾಗ ಕರ್ವಾ ಕೂಡ ಅದ್ಭುತವಾಗಿತ್ತು. ಅಗೇನ್ ಇದನ್ನು ಕನೆಕ್ಟ್ ಮಾಡಿರೋ ರೀತಿ ಎಲ್ಲನೂ ಇಟ್ಸ್ ಬೀನ್ ಅ ವೆರಿ ಬ್ಯೂಟಿಫುಲ್ ಫಿಲಮ್, ಒಂದು ಎಂಟರ್ಟೈನ್ಮೆಂಟ್ ಫಿಲಮ್. ಆ್ಯಂಡ್ ಸ್ನೇಹಿತ ಶರಣ್ ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ನೀರು ಥರ, ಅವ್ರಿಗೆ ಯಾವುದು ಶೇಪ್ ಕೊಟ್ಟರು ಆ ಶೇಪ್ ತೊಗೊತಾನೆ. ಸೊ ಆ ಥರದ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಐ ಹ್ಯಾವ್ ಟು ಗಿವ್ ಒಂದು ಚಿಕ್ಕಣ್ಣ, ಅದ್ಭುತವಾದಂಥ ರಿಲೀಫ್ ಇಡೀ ಸಿನಿಮಾದಲ್ಲಿ. ಬಟ್ 2 ಅಲ್ಲ 3 ಫೀಮೇಲ್ ಲೀಡ್ಸ್ ಇದರಲ್ಲಿ. ಅದು ಅದಿತಿಯವರಾಗಿರ್ಬೋದು, ಮೇಘನಾ ಅವರಾಗಿರ್ಬೋದು, ರಂಜಿನಿ ಅವರಾಗಿರ್ಬೋದು, 3 ಜನನು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಐ ಕಂಗ್ರ್ಯಾಚುಲೇಟ್ ಮೈ ಫ್ರೆಂಡ್ ತರುಣ್ ಸ್ಟುಡಿಯೋಸ್. ಅಂದರೆ ಇದು ಈ ತರುಣ್ ಶಿವಪ್ಪ ಅವ್ರ ಸ್ಟುಡಿಯೋಸ್. ನನಗೆ ಎಷ್ಟೊಂದು ಜನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ರು ಬರ್ತಾ ಇವಾಗ. ಸೊ ಈಸ್ ದ ಪ್ರೊಡ್ಯೂಸರ್. ಸೊ ಒಳ್ಳೇದಾಗಲಿ, ಒಳ್ಳೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಅನುಭವ. ಎಂಥ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಅಂದರೆ ನಮ್ಮ ತರುಣ್ ಮತ್ತು ಶರಣ್ ಅವರ ನಾನು ಎಲ್ಲ ಶರಣ್ ಅವ್ರ ಸಿನಿಮಾ ಅಂತೂ ನಾನು ಮಿಸ್ಸೇ ಮಾಡಲ್ಲ. ಈ ಹಿಂದೆ ಹೇಳಿದ್ದೀನಿ, ಶರಣ್ ಅವರ ದೊಡ್ಡ ಅಭಿಮಾನಿ ನಾನು.
ಆದರೆ ಐ ಥಿಂಕ್ ಶರಣ್ನ ಒಂದು ಕೆರಿಯರ್ ಗ್ರಾಫಲ್ಲಿ ದಿಸ್ ಈಸ್ ದ ಬೆಸ್ಟ್ ಫಿಲಮ್ ಅವರ ಪರ್ಫಾರ್ಮೆನ್ಸ್ ವೈಸ್ ಮಾಡಿರೋದು. ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲೇ ಬಂದೆ, ಅದು ಮೀರಿ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರೊಡ್ಯೂಸರ್ ಇದ್ದಾರಲ್ಲ, ಆ ಸಿನಿಮಾಗೆ ಏನು ಕೊಡಬೇಕು ಅದು ಗ್ರಾಫಿಕ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ಪಾತ್ರದಲ್ಲಿ ಒಬ್ಬೊಬ್ಬ ಆರ್ಟಿಸ್ಟನ್ನು ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಇವ್ರಿರ್ಬೋದು ಮರ್ಫಿ, ಪ್ರಭು ಹ್ಯಾಸ್ ಪರ್ಫಾರ್ಮ್ಡ್. ಆ ಒಂದು ಕ್ಯಾರೆಕ್ಟ್ರಿಗೆ ಏನು ನ್ಯಾಯ ಒದಗಿಸ್ಬೇಕೋ ಅದು ಮಾಡಿದ್ದಾರೆ. ಮೇಘ್ನಾ ಗಾಂವ್ಕರ್ ಅವರು, ನವನೀತ್ ನಿರ್ದೇಶಕರು, ನೋಡಿ ನಿರ್ದೇಶಕ ಎಲ್ಲ ಹಿಂದೆ ಇದ್ರೆ, ಪರದೆ ಹಿಂದೆ ಇದ್ರೆ, ಕ್ಯಾಮ್ರಾ ಹಿಂದೆ ಇರ್ತಾರೆ, ಕ್ಯಾಮ್ರಾ ಮುಂದೆ ಬರಬೇಕು. ಯಾಕಂದ್ರೆ ನಿರ್ದೇಶಕರೆಲ್ಲನೂ ಮುಂದೆ ಬಂದ್ರೆ ಅವ್ರಿಗೊಂದು ರೆಕಗ್ನಿಷನ್ ಸಿಗೋದು, ನಿಮ್ಮ ಕೆಲಸಕ್ಕೆ ಒಂದು ಅರ್ಥ ಸಿಗೋದು. ಎಸ್, ಫ್ಯಾಂಟಾಸ್ಟಿಕ್ ಮ್ಯೂಸಿಕ್, ಅದ್ಭುತವಾದ ತಂಡ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೊನೆಯದಾಗಿ ಮಾತಾಡಬೇಕು, ಅದಿತಿ ಮೇಘ್ನಾ ಗಾಂವ್ಕರ್ ಅಂತೂ ಫಸ್ಟ್ ಹಾಫ್ ಹಿಂದಾಕ್ಬಿಟ್ಟಿದ್ದಾರೆ. ಇಟ್ಸ್ ಅ ಬೆಸ್ಟ್ ಪರ್ಫಾರ್ಮೆನ್ಸ್ ದಿಸ್ ಫಿಲಮ್. ಎಲ್ಲರೂ ಬೇರೆ ಎಲ್ಲ ನೋಡ್ತಿರಲ್ಲ, ಮಾತಾಡ್ತೀರಾ, ಸ್ತ್ರೀ ಅಂತೀರಾ, ಸ್ತ್ರೀ 1, ಸ್ತ್ರೀ 2, 1000 ಕೋಟಿ ಅಂತೀರಾ. ಕನ್ನಡಿಗರೆಲ್ಲ ದಯಮಾಡಿ ನಾಳೆ ಸಿನಿಮಾ ನೋಡಿ, ಯು ವಾಂಟ್ ಬಿ ಡಿಸಪಾಯಿಂಟೆಡ್, ಯು ವಿಲ್ ಎಂಜಾಯ್ ಇಟ್. ಇಡೀ ಫ್ಯಾಮಿಲಿ ಸಮೇತ ನೋಡಿ, ಎಕ್ಸ್ಟ್ರಾರ್ಡಿನರಿ ಮೂಡ್ ಬಂದಿದೆ. ನಿಜವಾಗ್ಲೂ ನಾನು ನೀವು ಮಾತು ಕೊಡ್ತಾ ಇದ್ದೀನಿ, ಯು ವಾಂಟ್ ಬಿ ಡಿಸಪಾಯಿಂಟೆಡ್. ಎಲ್ಲದಕ್ಕಿಂತ ಮುಖ್ಯವಾಗಿ ದ ಮೇನ್ ಕ್ಯಾರೆಕ್ಟರ್ ಶರಣ್ಗೆ ಒಂದು ಈಕ್ವಲ್ ಆಗಿ ಪಾತ್ರ ಮಾಡಿರೋದು. ಕ್ಲೈಮ್ಯಾಕ್ಸಲ್ಲಂತೂ ತಿಂದಾಕ್ಬಿಡ್ಯಾರೆ. ಅದಿತಿ ಪ್ರಭುದೇವ ಅವರು ಒಂಥರ ಏನಂತಾರೆ, ಶಿ ವಾಸ್ ಅಂಡರ್ ರೇಟೆಡ್ ಆರ್ಟಿಸ್ಟ್ ಅನ್ಬೋದು. ಇದರಲ್ಲಿ ಶಿ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರೂ ವಿಸಿಲ್ ಹೊಡೆದ್ರು. ಆಮೇಲೆ ರೀರೆಕಾರ್ಡಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ರೀರೆಕಾರ್ಡಿಂಗ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಕನ್ನಡದಲ್ಲಿ ಬಂದಿರೋದು. ನೀವು ನೋಡಬೇಕು, ನೀವೆಲ್ಲರೂ ಖುಷಿ ಆಗ್ತೀರಾ. ಯಾಕೆ ಇಷ್ಟೊಂದು ಮಾತಾಡ್ತೀನಿ ಅಂದರೆ, ನಾಳೆ ನೋಡಿ ಸಿನಿಮಾನ, ಯು ವಾಂಟ್ ಬಿ ಡಿಸಪಾಯಿಂಟೆಡ್. ಯಾವುದ್ಯಾವುದೋ ಹಿಂದಿ ಸಿನಿಮಾ ಮಾತಾಡ್ತೀರಾ, ಅಷ್ಟು 1000 ಕೋಟಿ ಆಯಿತು ಅಂತೀರಾ, ಮತ್ತು 1000 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ. ಒಂದು ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿರೋದು. ಆಮೇಲೆ ಪ್ರತಿಯೊಬ್ಬರೂ, ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಮಿತ್ರ, ನನ್ನ ಆಪ್ತ ಮಿತ್ರ ರೀರೆಕಾರ್ಡಿಂಗ್ ಮಾಡಿದ್ದಾರೆ. ಆದರೆ ಗುರು ಕಿರಣ್ ಇದರಲ್ಲಿ ಮಿಂಚಿದ್ದಾರೆ. ಅವರ ಆ್ಯಕ್ಟಿಂಗಲ್ಲಿ, ಪರ್ಫಾರ್ಮೆನ್ಸಲ್ಲಿ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್. ಯಾಕಂದರೆ ತುಂಟಾಟದಲ್ಲಿ ಮಾಡಿದರು, ಅದು ಹಿಟ್ಟಾಯಿತು. ಆಮೇಲೆ ಇನ್ನೊಂದು ಏನಂದರೆ, ಗುರು ಕಿರಣ್ ಮಾಡಿರೋ ಸಿನಿಮಾ ಅಲ್ಲ, ನಟನೆ ಮಾಡಿರೋ ಸಿನಿಮಾ ಅಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋ ಸಿನಿಮಾ ಅಲ್ಲ, ಅದ್ಭುತವಾಗಿ ಹಿಟ್ಟಾಗಿದೆ. ಆಪ್ತ ಮಿತ್ರ ಪ್ರೂವ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ, ಮಿಂಚಿದ್ದಾರೆ. ಮತ್ತು ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ವಿಷ್ಣು ಸರ್ ಬರ್ತಾರೆ, ಅದನ್ನು ನೀವು ನೋಡ್ತೀರಾ. ಮತ್ತು ಒಂದೊಳ್ಳೆ ಕಂಟಿನ್ಯೂಷನ್ ಕೊಟ್ಟಿದ್ದಾರೆ ಪಾರ್ಟ್ 2ಗೆ. ಮತ್ತು ಗುರುಕಿರಣ್, ಕಂಗ್ರಾಟ್ಸ್ ಅಂಡ್ ಹೋಲ್ ಟೀಮ್, ಫ್ಯಾಂಟಾಸ್ಟಿಕ್. ನಾನು ಇಷ್ಟು ಮಾತಾಡ್ತಾ ಇರಲಿಲ್ಲ. ಒಂದು ಒಳ್ಳೆ ಕನ್ನಡ ಸಿನಿಮಾ ಮಿಸ್ ಮಾಡಬೇಡಿ. ಆಮೇಲೆ ಯಾವುದ್ಯಾವುದೋ ಕನ್ನಡ ಬೇರೆ ಪರಭಾಷೆ ಸಿನಿಮಾಗಳು ನೋಡ್ತೀರಾ, ಒಂದು ಕನ್ನಡ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಪ್ಲೀಸ್ ಬೆನ್ತಟ್ಟಿ ಎನ್ಕರೇಜ್ ಮಾಡಿ, ನಾಳೆನೇ ನೋಡಿ, ಯು ವಾಂಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು. ಒಂದು ಅದ್ಭುತವಾದ ಸಿನಿಮಾ ಶಿವಮಂತರ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಸೆಟ್ ಡಿಸೈನ್ ಇರ್ಬೋದು, ಕ್ಯಾಮ್ರಾ ವರ್ಕ್, ಸೌಂಡ್ ರೆಕಾರ್ಡಿಂಗ್ ಎಲ್ಲ ಅದ್ಭುತವಾಗಿದೆ. ಮತ್ತು ಮೇಘ್ನಾ ಅವರ ಪರ್ಫಾರ್ಮೆನ್ಸು, ರಚನೆ ಅವರು ಸ್ವಲ್ಪ ಹೊತ್ತು ಬಂದು ಹೋಗ್ತಾರೆ, ಬಟ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶ್. ಸಿನಿಮಾ ಅದ್ದೂರಿಯಾಗಿ ಓಡ್ತಾ ಇದೆ. ನೀವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತರುಣ್ ಅವ್ರಿಗೆ ಒಳ್ಳೆಯದಾಗಲಿ, ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾ ರಂಗಕ್ಕೆ ಇನ್ನೂ ಸಾಕಷ್ಟು ಸಿನಿಮಾಗಳು ಕೊಡಲಿ. ನವನೀತ್ ಅವ್ರಿಗೆ ಒಳ್ಳೆಯದಾಗಲಿ. ಹಾಗೂ ಶರಣ್ ಸರ್ಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂತ ಹೇಳ್ತಾ ಮುಗಿಸ್ತೇನೆ. ಮೊದಲನೇದಾಗಿ ವಿಕ್ಟ್ರಿ 2ನಲ್ಲಿ ತರುಣ, ನಾನು, ಶರಣ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅದಾದಮೇಲೆ ಮತ್ತೆ ಇವರಿಬ್ಬರು ಕಾಂಬಿನೇಷನಲ್ಲಿ ಒಂದು ಹಿಟ್ ಸಿನಿಮಾ ನೋಡಿದ್ದು ಖುಷಿ ಇದೆ. ಸುಮ್ಮನೆ ತುಂಬ ಹೊಗಳಲ್ಲ, ಒನ್ ಆಫ್ ದ ಬೆಸ್ಟ್ ಸಿನಿಮಾ ಈ ವರ್ಷದಲ್ಲಿ ರಿಲೀಸ್ ಆಗಿರೋದ್ರಲ್ಲಿ ದಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಸೌಂಡ್ ಆಗಲಿ, ಕ್ಯಾಮ್ರಾ ವರ್ಕು ಎಲ್ಲದೂ ಅದ್ಭುತವಾಗಿದೆ. ಯೂಶಲಿ ಸ್ಕ್ರೀನ್ ಮೇಲೆ ಒಂದ ಪ್ರೊಡ್ಯೂಸರ್ ಕಾಣ್ತಾರೆ, ಇಲ್ಲ ಡೈರೆಕ್ಟರ್ ಕಾಣ್ತಾರೆ. ಇದರಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ. ಅದ್ರ ಹಿಂದೆ ಇಡೀ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಗಳು ಟೀಮ್ ಇದೆ. ಈ ಸಿನಿಮಾನ ಮಾತ್ರ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಫ್ಯಾಮಿಲಿ ಸಮೇತ ಮಕ್ಕಳು ಎಸ್ಪೆಷಲಿ ಎಂಜಾಯ್ ಮಾಡ್ಬೋದಂಥ ಮೂಮೆಂಟ್ಸ್ ಇದೆ. ನಾವು ಫಿಲ್ಮ್ ಮೇಕರ್ ಆಗಿ ತುಂಬ ಕಡೆ ನಾನೇ ಬೆಚ್ಚಬಿದ್ದೋಗಿದ್ದೆ. ಸೊ ಅಂಥ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ. ತುಂಬ ದೊಡ್ಡ ಟೆಕ್ನಿಷಿಯನ್ ಟೀಮ್ ಇದ್ರ ಹಿಂದೆ ಇದೆ. ಈ ಸಿನಿಮಾ ಗೆದ್ದರೆ ಈ ಥರದ್ದು ಇನ್ನೂ ಒಂದಷ್ಟು ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಬರೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಟ್ ಏನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕಮರ್ಷಿಯಲಿ ಇರೋವಂಥ ಒಂದು ಹಾರರ್ ಫಿಲಮು. ತುಂಬ ಮಜಾ ಇದೆ. ಅಲ್ಲಲ್ಲಿ ನಿಮಗೆ ನಗು ಬರುತ್ತೆ, ಅಲ್ಲಲ್ಲಿ ಎಂಜಾಯ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಅಲ್ಲಲ್ಲಿ ಚಿಲ್ಸ್, ಗೂಸ್ ಬಂಪ್ಸ್ ಎಲ್ಲ ಬರುತ್ತೆ.
ಒಂದು ಅಂದರೆ ಒಂಥರ ಹಾರರ್ ಫಿಲಮು ಮಕ್ಳನ್ನ ಕರ್ಕೊಂಬರ್ಬೋದಾ ಅಥವಾ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದಾ ಅನ್ನೋದೊಂದು ಕ್ವಶನ್ಸ್ ಇರುತ್ತೆ. ಖಂಡಿತ ಒಂದು ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು, ಆ ಭಯನೂ ಆಗುತ್ತೆ, ನಗುನೂ ಬರುತ್ತೆ, ಆಲ್ ದಟ್ ಎಂಜಾಯ್ ಮಾಡಿಕೊಂಡು ಕೊನೆಗೆ ಅದಕ್ಕೊಂದು ಆನ್ಸರು ಇದೆ. ಪ್ಲಸ್ ಎಷ್ಟೊಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಈ ಸಿನಿಮಾಲಿ. ಸೊ ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥಿಯೇಟ್ರಲ್ಲಿ ನೋಡೋ ಅಂಥ ಎಕ್ಸ್ಪೀರಿಯನ್ಸ್ ಇದು ಶೂಮ್ ಅಂತ. ಥ್ಯಾಂಕ್ ಯು. ಎರಡನೇ ಸಲ ನೋಡ್ತಾ ಇದ್ದೀನಿ. ಒಂದು 3-4 ಮಂತ್ ಬ್ಯಾಕ್ ನಾನು ತರುಣ್ ಸರ್ ಎಲ್ಲ ಸಿನಿಮಾ ನೋಡ್ಬೇಕು ಏನು ಎಕ್ಸ್ಪೀರಿಯನ್ಸ್ ಇತ್ತು, ಅದು ಡಬ್ಬಲ್ ಎಕ್ಸ್ಪೀರಿಯನ್ಸ್ ನಾನು ಬಿಗ್ ಸ್ಕ್ರೀನ್ ನೋಡಿದ್ದೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕನ್ನಡಕ್ಕೆ ಹೊಸ ವರ್ಷದಲ್ಲಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಿ. ಯಾಕೆಂತೇಳಿದ್ರೆ ಇಲ್ಲಿ ಮುಖ್ಯವಾಗಿ ಶರಣ್ ಸರ್ ಅವರ ಅಭಿನಯ, ಅದರಲ್ಲೂ ಡಬ್ಬಲ್ ಆ್ಯಕ್ಟಿಂಗ್ ಎಕ್ಸಲೆಂಟ್ ಆಗಿದೆ. ತರುಣ್ ಶಿವಪ್ಪ ಅವರ ನಿರ್ಮಾಣದಲ್ಲಿ ಬಂದಿರುವಂಥ ಒಂದು ಅದ್ದೂರಿ ಸಿನಿಮಾ. ಅವ್ರಿಗೆ ಒಳ್ಳೆಯದಾಗಬೇಕು, ಹೆಚ್ಚು ಲಾಭ ಗಳಿಸಬೇಕು. ಹಾಗೆ ಮುಖ್ಯ ಕಲಾವಿದರಾದಂಥ ಇಲ್ಲಿ ಮಾಡಿರುವಂಥ ರಜನಿ ಭರದ್ವಾಜ್ ಅವರು ರಮ್ಯಾ ಉದಿಲ್ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಮೇಘನಾ ಆಗ್ಬೋದು, ನಮ್ಮ ಅದಿತಿ ಪ್ರಭುದೇವರ ಆಗ್ಬೋದು, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ನ ಅಚ್ಚುಕಟ್ಟಾಗಿ ಕೆಲಸ ತೆಗೆದು ಮಾಡಿರುವಂಥ ನಮ್ಮ ಡೈರೆಕ್ಟ್ರಿಗೆ ಕಂಗ್ರ್ಯಾಚುಲೇಷನ್. ನೀವು ಹತ್ತಿರದ ಚಿತ್ರಮಂದಿರಗಳಲ್ಲಿ 28 ಶೋ ಹೌಸ್ಫುಲ್ ಆಗಿದೆ. ನಾಳೆಯಿಂದ 48 ಆಗಲಿ, ಎಲ್ಲ ಶೋ ಹೌಸ್ಫುಲ್ ಆಗಲಿ, ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಸಿನಿಮಾ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಈಗಷ್ಟೇ ಚೂಮಂತರ್ ಫಿಲಮ್ ನೋಡ್ಕೊಂಡು ಬಂದೆ. ಸೊ ಎಲ್ಲ ನನ್ನ ಫ್ರೆಂಡ್ಸ್ ಮಾಡಿರೋ ಸಿನಿಮಾನೇ. ತರುಣ್ ಅವರು, ಮಾನಸ ತರುಣ್ ಅವರು, ಹಾಗೆ ನವೀನ್ ಅವರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರತಿಯೊಂದು ಕ್ಯಾರೆಕ್ಟರ್ ಸೊ ಡೆಫಿನೆಟ್ಲಿ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಯಾಕೆಂತಂದರೆ ಒಂದು ಆರ್ಟಿಸ್ಟಾಗಿ ಮಾತಾಡಬೇಕಾದ್ರೆ ಎಷ್ಟೋ ಸರ್ತಿ ನಾರ್ಮಲ್ ರೋಲ್ಸ್ ಮಾಡ್ತಾ ಇರ್ತೀವಿ, ಅದೇ ಸಾಂಗು ಡ್ಯಾನ್ಸು ಆ ಥರ ಮಾಡ್ತಾ ಇರ್ತೀವಿ. ಬಟ್ ಇದರಲ್ಲಿ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರ್ ಸಖತ್ತಾಗಿದೆ ಆ್ಯಂಡ್ ಎಲ್ರಿಗೂ ಆ್ಯಕ್ಟಿಂಗ್ ಮಾಡೋ ಸ್ಕೋಪ್ ಇದೆ. ಸೊ ದಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಯಾರು ಡೈರೆಕ್ಟರ್ ಅದನ್ನು ಸ್ಕೆಚ್ ಮಾಡಿರೋಂಥವ್ರು. ಆ್ಯಂಡ್ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಮಾತ್ರ ಫೆಂಟಾಬ್ಲೆಸ್. ನಾನು ಹೇಳ್ತಿದ್ದೀನಿ ಏನಂತಂದರೆ, ಎಷ್ಟೊಂದು ಜನ ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ಲ, OTTಯಲ್ಲಿ ನೋಡೋಣ, ಮನೇಲಿ ಕುತ್ಕೊಂಡು ನೋಡೋಣ ಅಂತ ಯಾರು ವೇಟ್ ಮಾಡ್ತಿದ್ದೀರಾ, ದಯವಿಟ್ಟು ಹೋಗಿ ಚೂಮಂತರ್ ನೋಡಿ. ನೀವೇನೇನು ₹1 ಕೊಡ್ತೀರಾ ಅದಕ್ಕೆ ಡೆಫಿನೆಟ್ಲಿ ವ್ಯಾಲ್ಯೂ ಇರುತ್ತೆ. ಸೊ ಪ್ಲೀಸ್ ಡೂ ವಾಚ್ ಇಟ್. OTTವರೆಗೂ ಬರೋವರೆಗೂ ಕಾಯ್ಬೇಡಿ. ಎಸ್ ಆ್ಯಂಡ್ ಸೀರಿಯಸ್ಲಿ ಕನ್ನಡದಲ್ಲಿ ಈ ಥರ ಹಾರರ್ ಮೂವಿ ತುಂಬ ಡೇಸ್ ಆಗಿತ್ತು ನೋಡಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ ಸಖತ್ತಾಗಿ ಥ್ರಿಲ್ ಇದೆ. ಇನ್ನೊಂದೇನಪ್ಪ ವಿಷಯ ಅಂದರೆ, ಶರಣ್ ಸರ್ ಕಾಮಿಡಿ ನೋಡಿರೋದಿಲ್ಲ, ಬಟ್ ಇದೊಂಥರ ಸಸ್ಪೆನ್ಸ್ ಆಗಿ ನೋಡಿದ್ದು ಫಸ್ಟ್ ಟೈಮು. ಸೊ ಎನಿ ವೇ ಗುಡ್ ಲಕ್ ಆಲ್ ಟೀಮ್. ಈ ಪಾರ್ಟ್ 2ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಇವಾಗ ತಾನೇ ಚೂಮಂತರ್ ಫಿಲ್ಮ್ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲೇ ಈ ಥರ ಯಾವುದೂ ಸಿನಿಮಾ ಬಂದಿರಲಿಲ್ಲ. ಸೊ ತುಂಬ ಹೊಸ ಥರ ಸಿನಿಮಾ ಶರಣ್ ಅವರ ಮೂಲಕ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆ ಸಿನಿಮಾ ಬಂದಿದೆ. ವರ್ಷದ ಶುರುವಿನಲ್ಲೇ ಇಂಥ ಒಂದು ಭರ್ಜರಿ ಸಿನಿಮಾ ಕೊಟ್ಟಿರೋದಕ್ಕೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ತುಂಬ ಹೆಮ್ಮೆ ಪಡಬೇಕು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ತರುಣ್ ಅವರು ಪ್ರೊಡ್ಯೂಸರ್ ತರುಣ್ ಶಿವಪ್ಪ ಅವ್ರಿಗೆ ಅಭಿನಂದನೆಗಳು. ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮಗೆ ತುಂಬ ದೊಡ್ಡ ಪ್ರತಿಫಲ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಇವರ ಪರವಾಗಿ ಆ್ಯಂಡ್ ನನ್ನ ಸಿಂಗರ್ಸ್ ಪರವಾಗಿ ನಾನು ಎಲ್ಲ ಕನ್ನಡಿಗರು ಕೇಳೋದಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಸಿನಿಮಾ ರಂಗಕ್ಕೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಆ್ಯಸ್ ಎ ಸಿಂಗರ್ ನನಗೆ ಗುರು ಕಿರಣ್ ಸರ್ದು ಕ್ಯಾಮಿಯೋ ರೋಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವೆಲ್ಲರೂ ಅದನ್ನು ನೋಡೋಕ್ಕಂತೂ ಬರಲೇಬೇಕು ಚಿತ್ರಮಂದಿರಕ್ಕೆ ಅಂತ ಹೇಳ್ತಾ, ಇಡೀ ತಂಡಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು. ಕನ್ನಡ ಸಿನಿಮಾ ವಿಭಿನ್ನ ರೀತಿಯಲ್ಲಿದೆ ಚೂಮಂತರ. ಮತ್ತು ಆ್ಯಕ್ಟರ್ಸ್ ಅಂತೂ ಶರಣ್ ಸರ್ನ ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿಯಾಯಿತು. ಮತ್ತು ಚಿಕ್ಕಣ್ಣ ಅವರು ಸಿನಿಮಾ ಇಡೀ ಅವರು ಗೊತ್ತಲ್ಲ ನಗಿಸ್ತಾರೆ. ಮತ್ತು ಮುದ್ದಾದ 3 ಹೀರೋಯಿನ್ಗಳು ನಂಗೆ ತುಂಬ ಇಷ್ಟ. ಅವ್ರು 3 ಜನನು. ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಯೂಶ್ವಲಿ ಒಂದೇ ಥರ ಸಿನಿಮಾ ನೋಡಿ ಈ ಸಿನಿಮಾ ನೋಡ್ತಾ ಇರುವಾಗ ಒಂಚೂರು ಲ್ಯಾಗ್ ಇಲ್ಲ, 1 ನಿಮಿಷನೂ ಆ ಕಡೆ ಈ ಕಡೆ ತಿರುಗಬೇಕು ಅನ್ಸಲ್ಲ, ಅಷ್ಟು ಕ್ಯೂರಿಯಾಸಿಟಿ ಇದೆ. ತುಂಬ ಚೆನ್ನಾಗಿದೆ. ಡೈರೆಕ್ಷನು, ಸ್ಕ್ರಿಪ್ಟು, ಮ್ಯೂಸಿಕ್ಕು, ಆ್ಯಕ್ಟರ್ಸು ಎಲ್ಲರಿಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಮತ್ತು ಆ್ಯಕ್ಟರ್ಸ್ ಅಂತೂ ಇವರು ಇದ್ದಾರೆ ಅಂತ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು. ಆ್ಯಕ್ಟರ್ಸು ನಮ್ಮ ಹೇಳ್ಬೋದು, ಆ್ಯಕ್ಟರ್ಸು ನಮ್ಮ ಎವರ್ಗ್ರೀನ್ ರಾಕ್ ಸ್ಟಾರು ಗುರು ಕಿರಣ್ ಸರ್ ಇದ್ದಾರೆ, ಖುಷಿಯಾಗುತ್ತೆ. ಮತ್ತು ರವಿ ವರ್ಮ ಫೈಟ್ ಮಾಸ್ಟರು,
ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಬೇಕು. ಏನಕ್ಕಾದರೆ ಇದು ಒಂಥರ ನಿಜವಾಗ್ಲೂ ಒಂದು ಎಂಟರ್ಟೈನ್ಮೆಂಟು, ಮತ್ತು ಕೊನೆಯಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಒಂದು ದೈವಶಕ್ತಿಯಿಂದ ಎಲ್ಲ ಇದಾಗುತ್ತೆ ಅಂತ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಕಂಗ್ರ್ಯಾಟ್ಸ್. ಆ್ಯಕ್ಟರ್ಸು, ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ ಅನ್ಕೊಂಡು. ಸೀರಿಯಸ್ಲಿ ಶರಣ್ ಸರ್ದು ಒಂದು ಖುಷಿ ಏನಂತ ಹೇಳಿದ್ರೆ 99 ಸಿನಿಮಾ ಆದಮೇಲೆ ಅವ್ರು ಹೀರೋ ಆಗಿದ್ದು ನಮಗೆಲ್ಲ ಇನ್ಸ್ಪಿರೇಷನ್. ಈ ಕಾರಣಕ್ಕೆ ಈಗೆಲ್ಲ ಬರ್ತಾನೆ ಒಟ್ಟೊಳಗಿದ್ದಲ್ಲೇ ಸ್ಟಾರ್ಗಿರಿ ಇಟ್ಕೊಂಬಂದ್ಬಿಡ್ತೀವಿ ನಾವೆಲ್ಲ. ನಂಗೆ ಈ ಕಾರಣಕ್ಕೆ ನೀವು ಯಾವಾಗಲೂ ಇನ್ಸ್ಪಿರೇಷನ್. ಯಾವಾಗಲೂ ಶರಣ್ ಸರಿಂದ ನಾನು ಯಾವಾಗಲೂ ಇದನ್ನೇ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾದಲ್ಲಿ ಒಂದೊಂದು ಸಿನಿಮಾಗೂ ಪಾತ್ರದಲ್ಲಿ ಡಿಫ್ರೆಂಟಾಗಿ ಕಾಣ್ತಾರೆ. ನಾನು ಈ ಮಾತು ಹೇಳಬಾರ್ದು, ನವನೀತ್ ಹೇಳಿದ್ದು ಹೇಳ್ತೀನಿ ಸರ್. ಹೇಳ್ಬೇಡ ಅಂತಿದ್ದೆ ಹೇಳೋದು ನಾನು. ಅವ್ರೊಂದು ಮಾತು ಹೇಳಿದ್ರು, ಯೂಶ್ವಲಿ ಸಿನಿಮಾ ಶೂಟಿಂಗ್ ಬೇಗ ಮುಗಿದಾಗ ಸದ್ಯ ನಮ್ಮನ್ನು ಮುಗಿದ್ರು ಸಾಕು ಅಂತ ಹೇಳ್ತಾರೆ. ಯಾವುದೋ 2 ದಿನ ಒಂದು 40 ಡೇಸ್ ಅಂತ ಒಂದು ಔಟ್ಡೋರ್ ಶೂಟ್ ಶೆಡ್ಯೂಲ್ ಹಾಕೊಂಡಾಗ 37 ದಿನಕ್ಕೆ ಮುಗಿದಾದಾಗ ಶರಣ್ ಸರ್ ತುಂಬ ಬೇಸರ ಮಾಡ್ಕೊಂಡಿದ್ರಂತೆ. ನವನೀತ್ ಹೇಳಿದ್ದು ಇನ್ನೂ 3 ದಿನ ಎಕ್ಸ್ಟ್ರಾ ಶೂಟ್ ಮಾಡಿ, ಎಕ್ಸ್ಟ್ರಾ ಇನ್ನಷ್ಟು ಬಳಸ್ಕೊಂಡಿರ್ತ. ಸೊ ಇದು ನನಗೆ ಶರಣ್ ಸರ್ ಗುಣ. ಓಕೆ, ಅವ್ರು ನಿಲ್ಸ್ಕೊಂಡಿದ್ದೀನಿ ಕೇಳಿರ್ತಾರ ಸರಿ. ನಾನು ನಿರ್ಮಾಪಕರಿಂದ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಕಣ್ಣ, ಕಲಾವಿದ ಕಣ್ಣ. ಸೊ ಇವರಿಬ್ರು ಕಾಂಬಿನೇಷನ್ಲಿ ವಿಕ್ಟ್ರಿ 2 ನನ್ನ ಬೆಸ್ಟ್ ಸಿನಿಮಾ. ನನಗೆ ಯಾವಾಗಲೂ ಸರ್ ಇನ್ಸ್ಪಿರೇಷನ್. ಈ ಕಾರಣಕ್ಕೆ ಅವ್ರ ತಂಗಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು, ಸಿನಿಮಾ ಕಲಿತು ಇವ್ರು ಹೀರೋ ಆಗಿದ್ದು ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ನಾನು ಈ ಸಿನಿಮಾ ಮಾಡ್ಲಿಕ್ಕೆ ಕಾರಣ ಸೀರಿಯಸ್ಲಿ ಬೇರೆ ಏನೂ ಇಲ್ಲ, ಫ್ಯಾನ್ ಮೂಮೆಂಟ್. ನಾನು ಇವ್ರಿಗೆ ಬಿಗ್ ಫ್ಯಾನ್. ಶರಣ್ ಸರನ್ನ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ಸೊ ನಮ್ಗೆ ಯಾವಾಗಲೂ ಇವರನ್ನು ಬಹಳ ಖುಷಿ. ಅಲ್ಲಿ ನೋಡಿ, ಸೊ ತುಂಬ ಖುಷಿಯಿಂದ ಶರಣ್ ಸರ್ ಸಿನಿಮಾನ ಎಂಜಾಯ್ ಮಾಡ್ತೀವಿ. ವಿಕ್ಟ್ರಿ 2 ಆಯಿತು, ಈಗ ಚೂಮಂತರ್ 2 ಬರ್ತಾ ಇದೆ. ಒಳ್ಳೇದಾಗಲಿ ಕಾಂಬಿನೇಷನ್ಗೆ. ನಮಗೆ ಯಾವಾಗಲೂ ಸರ್ ಅಂದರೆ ಪ್ರೀತಿ. ನವನೀತ್ ನನ್ನ ಕ್ಲಾಸ್ ಬಿಟ್ಟು 23 ವರ್ಷದ ಕ್ಲಾಸ್ ಬಿಟ್ಟು ನಾನು ನವನೀತು ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ. ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಆದೆ. ಅವ್ನು ಟ್ಯಾಲೆಂಟ್ ಜಾಸ್ತಿ ಇತ್ತು, ಡೈರೆಕ್ಟರ್ ಆದ. ಸೊ ಒಳ್ಳೇದಾಗಲಿ. ತರುಣ್ ಸರ್ಗೆ ಇನ್ನಷ್ಟು ಸಿನಿಮಾ ಮಾಡೋ ಚೈತನ್ಯ ಸಿಕ್ಕಲಿ. ಥ್ಯಾಂಕ್ ಯು ಸರ್. ನೀವು ಮಾತಾಡಿ. ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರನ್ನ ನಮಗೆ ಏನು ಫಿಲಮ್ ಅಂತಂದರೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ ನಮ್ಮ ಫೀಲ್ಡು ನಿಮ್ಮ ಫೀಲ್ಡು ತುಂಬ ಡಿಫ್ರೆಂಟು ಅಂತ. ಬಟ್ ಸುಮಾರು ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇದ್ದೀವಿ. ಅದು ಶರಣರ ಒಂದು ಅದ್ಭುತವಾದಂಥ ಮೂವಿ. ಲಾಸ್ಟ್ ನಾನು ಅಧ್ಯಕ್ಷ ನೋಡಿದಾಗ ತುಂಬ ಖುಷಿ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ. ಇದು ಕನ್ನಡದಲ್ಲಿ ವಿಭಿನ್ನವಾದ ಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ತುಂಬ ಬಾಲಿವುಡ್ಗೂ ಮೀರಿನ ಮೂವಿ ತೆಗ್ದಿದ್ದಾರೆ. ಇದೇ ಥರ ಮೂವಿ ಬರಲಿ ಅಂತೇಳಿ ನನ್ನ ನಿರ್ಮಾಪಕರಿಗೆ ನಾನು ಈಗಾಗಲೇ ಅವ್ರಿಗೆ ಬೆಸ್ಟ್ ವಿಶಸ್ಸನ್ನು ತಿಳಿಸಿದೆ. ಶರಣವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಥಮ ಅವ್ರದ್ದು ಸಡನ್ ಎಂಟ್ರಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರದ್ದು ಇದರಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲಿ. ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ, ಕನ್ನಡ ತಾರೆಯವ್ರನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡದಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ. ನಮ್ಮ ಕನ್ನಡ ಫಿಲಮನ್ನು ಉಳಿಸಿ ಬೆಳೆಸಿ. ಧನ್ಯವಾದಗಳು. 90 ವರ್ಷ ಆಯಿತು ಕನ್ನಡ ಚಿತ್ರರಂಗ. ಗೌರ್ಮೆಂಟ್ ನಿಮ್ಮದೇ ಐತೆ, ಸ್ವಲ್ಪ ಇಂಡಸ್ಟ್ರಿಗೂ ಸ್ವಲ್ಪ ಸಹಾಯ ಮಾಡಿ. 90 ವರ್ಷ ಸೆಲೆಬ್ರೇಷನ್ ಚೆನ್ನಾಗಾಗಲಿ, ಅದು ಮಾಡಿ ಅಂತ. ಇನ್ನು ಮುಂದೆ ನಾವು 25 ವರ್ಷ ಶರಣ್ ಸರ್ ಹೀರೋ ಆಗಿ ಇದು ಕೂಡ ನಾವು ಸಂಭ್ರಮಾಚರಣೆ ಮಾಡ್ತೀವಿ. ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ, ಸಬ್ಸಿಡಿ ಎಲ್ಲ ಬರಲಿ. ಥ್ಯಾಂಕ್ ಯು. ಈ ಸಿನಿಮಾಗಳು ತುಂಬ ದುಡ್ಡು ಮಾಡ್ತಾ ಇದೆ. ನಾನು ಅನ್ಕೋತಾ ಇದ್ದೆ ಕನ್ನಡ ಇಂಡಸ್ಟ್ರಿಲಿ ಯಾಕೆ ಹಾರರ್ ಕಾಮಿಡಿ ಮಾಡ್ತಾ ಇಲ್ಲ. ಸೊ ಇವತ್ತು ಚೂಮಂತರ್ ನೋಡಿದೆ, ತುಂಬ ಚೆನ್ನಾಗಿ ಹಾರರ್ ಮತ್ತು ಕಾಮಿಡಿನ ಬ್ಲೆಂಡ್ ಮಾಡಿದ್ದಾರೆ. ಶರಣ್ ಸರ್ ಇಸ್ ಬ್ಯಾಕ್ ಆ್ಯಂಡ್ ಅವ್ರು ಪ್ರತಿಯೊಂದು ಕಾಮಿಕ್ ಲೈನಿಂಗು ಲ್ಯಾಂಡ್ ಆಗುತ್ತೆ. ಚಿಕ್ಕಣ್ಣ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಪ್ರಭು ಇದ್ದಾನೆ, ಫಸ್ಟ್ ಹಾಫಲ್ಲಿ ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಪ್ರಭುಗೆ. ಆ್ಯಂಡ್ ಮೇಘ್ನಾ ನಾನು ತುಂಬ ಚೆನ್ನಾಗಿ ಕಂಡಿದ್ದಾರೆ. ಸೊ ಎಲ್ಲ ಕನ್ನಡ ಆಡಿಯನ್ಸ್ ಒಂದು ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾ ಬಂದಿದೆ, ಒಂದು ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಹಸಿ. ಕನ್ನಡದಲ್ಲಿ ನನಗೆ ಒಂದು ಹಾರರ್ ಜಾನರ್ ಅಂತ ನೋಡಿದಾಗ ಮೊದಲನೇದಾಗಿ ಉಷ್, ಅದಾದಮೇಲೆ ಆಪ್ತಮಿತ್ರ, ನಂತರ ಕರ್ವ, ಇದೀಗ ಚೂಮಂತರ್ ತುಂಬಾ ಇಷ್ಟ ಆಗಿದೆ. ಚೂಮಂತರ್ ಪಾರ್ಟ್ 2ಗೆ ನಾನು ಆಲ್ರೆಡಿ ಕಾಯ್ತಾ ಇದ್ದೀನಿ. ಕರ್ವ ಪಾರ್ಟ್ 2 ಕಾಯ್ತಾ ಇದ್ವಿ. ಇವಾಗ ಎಲ್ಲ ಒಂದು ಹಾರರ್ ಯೂನಿವರ್ಸ್ ಥರ ಕ್ರಿಯೇಟ್ ಆಗಿ ಇವಾಗ ಚೂಮಂತರ್ ಪಾರ್ಟ್ 2ಗೆ ನಾನು ಆಲ್ರೆಡಿ ಕಾಯ್ತಾ ಇದ್ದೀನಿ. ಸಿನಿಮಾ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಬಹಳಷ್ಟು ಎಕ್ಸ್ಪೀರಿಯನ್ಸಸ್ನ ಕೊಡ್ತಾ ಹೋಗುತ್ತೆ. ನಿಜವಾಗ್ಲೂ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಥವಾ ನೇಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅದೇ ತರಹ ಇತ್ತು. ಕನ್ನಡಕ್ಕೆ ಇಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಶರಣ್ ಸರ್ ಈಸ್ ಅ ಲೆಜೆಂಡ್ ನನ್ನ ಕಣ್ಣಲ್ಲಿ. ಯಾಕಂದರೆ ಅವರು ಹಾಸ್ಯದ ಜೊತೆಗೆ ಭಾವನೆಗಳನ್ನು ಒಂಥರ ಸಮನಾಗಿ ತೂಗಿಸ್ತಾರೆ. ಚಿಕ್ಕಣ್ಣ ಸರು ಅಷ್ಟೇ. ಆ್ಯಂಡ್ ಪ್ರತಿಯೊಬ್ಬರು ಮೇಘನಾ ಆಗಿರಲಿ ಅಥವಾ ಅದಿತಿ ಅವರಾಗಿರಲಿ, ಪ್ರಭು ಆಗಿರಲಿ, ನನ್ನ ಪ್ರಕಾರ ಪ್ರಭು ಒಂಥರ ಇಸ್ ದಿ ಅಂಡರ್ ಡಾಗ್ ಆಫ್ ಕನ್ನಡ ಇಂಡಸ್ಟ್ರಿ. ತುಂಬಾ ಪೊಟೆನ್ಷಿಯಲ್ ಇದೆ. ನಾವು ವಾಂಟ್ ಟು ಸಿ ಹಿಮ್ ವೆನ್. ಹೆಚ್ಚು ಪ್ರಶಂಸೆ ಬರಬೇಕು. ಈ ಚಿತ್ರ ನನಗೆ
ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗಬೇಕು ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ಕನ್ನಡ ಆಡಿಯನ್ಸ್ ಎಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾನವನ್ನು ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಇನ್ನೂ ನನ್ನ ಹಾರ್ಟ್ ಬೀಟ್ ತುಂಬ ಫಾಸ್ಟ್ ಆಗಿದೆ. ಇಟ್ ವಾಸ್ ರಿಯಲಿ ಸ್ಕ್ಯಾರಿ. ಐ ಥಿಂಕ್ ಹಾಲಿವುಡ್ಡನ್ನು ನಮ್ಮ ಸ್ಯಾಂಡಲ್ವುಡ್ಗೆ ತಂದಿರೋ ಥರ ನನಗೆ ಫೀಲ್ ಆಯಿತು. ಸ್ಟೋರಿ ಲೈನ್ ಇರಲಿ, ಐ ಥಿಂಕ್ ಇಟ್ಸ್ ಅ ವೆರಿ ವೆಲ್ ಬ್ಯಾಲೆನ್ಸ್ಡ್ ಮೂವಿ. ಹ್ಯೂಮರ್ ಇರಲಿ, ಹಾರರನ್ನು ತುಂಬ ಕಾಮಿಡಿಯಾಗಿ ತೋರಿಸಿದ್ದಾರೆ. ಹಾಗೆ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಜಸ್ಟ್ ಪರ್ಫೆಕ್ಟ್. ಎಲ್ಲರೂ ಆ್ಯಕ್ಟಿಂಗ್ ಕೂಡ ಎವ್ರಿ ಸಿಂಗಲ್ ಆ್ಯಕ್ಟರ್ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಆ್ಯಂಡ್ ಈ ಮೂವಿನ ಈ ಲೆವೆಲ್ಗೆ ಮಾಡಲಿಕ್ಕೆ ಐ ಥಿಂಕ್ ಪಾಸಿಬಲ್ ಆಗಿದ್ದು ತರುಣ್ ಅವರ ಪ್ರೊಡಕ್ಷನ್ನಿಂದ. ಸೊ ಐ ಥಿಂಕ್ ಇಂತಹ ಮೂವಿ ಇನ್ನೂ ಜಾಸ್ತಿ ನೀವು ನಮ್ಮ ಇಂಡಸ್ಟ್ರಿಗೆ ಕೊಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್, ಆಲ್ ದ ವೆರಿ ಬೆಸ್ಟ್. ಕಮ್ಮಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ತರುಣ್ ಅವರು, ಇಂಟ್ರೊಡ್ಯೂಸಿಂಗ್ ಫ್ಯೂ ನ್ಯೂ ಆ್ಯಕ್ಟರ್ಸ್ ಆ್ಯಂಡ್ ಆಲ್ ಎಸ್ಟಾಬ್ಲಿಷ್ ಆ್ಯಕ್ಟರ್ಸ್ ಅರೌಂಡ್. ತುಂಬ ಖುಷಿ ಆಯಿತು ಬಿಕಾಸ್ ಶರಣ್ ಸರ್ ಸ್ಕ್ರೀನ್ ಅಪಿಯರೆನ್ಸ್ ಆಲ್ವೇಸ್ ಇಟ್ಸ್ ಅಮೇಝಿಂಗ್. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರ ಜೊತೆ ಚಿಕ್ಕಣ್ಣ ಅವರ ಕಾಂಬಿನೇಷನ್, ಒಂದು ಕಾಮಿಡಿ ಟೈಮಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಆದಿತ್ಯ ಪ್ರಭುದೇವ ಅವರು, ರಜನಿ ಅವರು, ಪ್ರಭು ಮುನ್ಕರ್ ಅವರು, ಇವರೆಲ್ಲ ಅವರವ್ರ ರೋಲ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಎಲ್ಲರೂ ಮಸ್ಟ್, ನೀವೆಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಬೇಕು. ಬಿಕಾಸ್ ಇಟ್ಸ್ ಅ ಹಾರರ್ ಫಿಲಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ಗೆ ಬಂದ್ರೇ ನಿಮಗೆ ಗೊತ್ತಾಗೋದು. ಸೊ ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಚೂ ಮಂತರ್. ಮೂವಿಯಲ್ಲಿ ಎಲ್ಲದೂ ಚೆನ್ನಾಗಿದೆ. ಐ ಮೀನ್ ಸ್ಟಾರ್ಟಿಂಗ್ ಫ್ರಮ್ ಶರಣ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ. ಮೂವಿಯಿಂದ ಹೊರಗಡೆ ಬಂದ ತಕ್ಷಣ ವಿ ಜಸ್ಟ್ ರಿಮೆಂಬರ್ ದ ಕ್ಯಾರೆಕ್ಟರ್ಸ್, ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಮರ್ತು ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಐ ಕ್ಯಾನ್ ಬೆಟ್ ಆನ್ ದಿಸ್ ಮೂವಿ. ಯಾರು ಥಿಯೇಟ್ರ್ ಒಳಗಡೆ ಹೋಗ್ತೀರಾ ನಿಮಗೆ ಖಂಡಿತ ನಿಮ್ಮ ದುಡ್ಡಿಗಂತೂ ಬೇಜಾರಾಗಲ್ಲ. ಸೊ ಡೂ ವಾಚ್ ಚೂ ಮಂತರ್. ಅಲ್ಲ ಅದೇ ಎಲ್ಲ ಇದೆ, ಕಾಮಿಡಿ ಇದೆ, ಬ್ಯಾಲೆನ್ಸ್ಡ್ ಇದೆ. ನಿಜವಾಗ್ಲೂ ತುಂಬ ಸಮಯದಿಂದ ಫಸ್ಟ್ ಟೈಮ್ ತುಂಬ ಎಂಜಾಯ್ ಮಾಡಿದೆ ಹಾರರ್ ಮೂವಿ ಈ ಥರ ನೋಡೋಕ್ಕೆ. ಸೊ ಐಮ್ ರಿಯಲಿ ಹ್ಯಾಪಿ, ಎಕ್ಸೈಟೆಡ್ ಫಾರ್ ವಾಟ್ ಕನ್ನಡ ಹಾರರ್ ಹ್ಯಾಸ್ ಟು ಬ್ರಿಂಗ್. ಆ ಥರ ಮಾಡಿದ್ದಾರೆ. ಸೊ ಬನ್ನಿ ನೋಡಿ, ಸರ್ಪ್ರೈಸಿಂಗ್ ಇದೆ ಎಲ್ಲ, ಲೈಕ್ ಸೂಪರ್. ನಮಸ್ಕಾರ. ನಮ್ಮ ಟೀಮಲ್ಲಿ ಒಬ್ಬರು ಜೊತೆಲೇ ಇರ್ತಾರೆ, ಆದರೆ ಇದುವರೆಗೂ ಮಾತಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೋಸ್ಕರನೇ ಒಬ್ಬರು ಹೊಸ ವ್ಯಕ್ತಿ, ಅಂದರೆ ಜೊತೆಗೆ ನಮ್ಮ ಜೊತೆಲೇ ಇರುವಂಥ ವ್ಯಕ್ತಿ ಮಾತಾಡ್ತಾರೆ. ದಟ್ ಈಸ್ ನನ್ ಅದರ್ ದೆನ್ ಆದಿತ್ಯ ಪ್ರಭುದೇವ್ ಅವರ ಹಸ್ಬೆಂಡ್. ಎಲ್ರಿಗೂ ನಮಸ್ಕಾರ. ಮೂವಿ ನೋಡಿ ಸಖತ್ತಾಗಿದೆ. ಆ್ಯಕ್ಚುಲಿ ಎರಡನೇ ಟೈಮ್ ನೋಡ್ತಾ ಇರೋದು. ಶರಣ್ ಸರ್ ಸೂಪರ್ ಆ್ಯಕ್ಟಿಂಗ್ ಆ್ಯಂಡ್ ಅದಿತಿ ಆಲ್ಸೋ, ಮೇಘನಾ ಅವರು, ರಜನಿ ಅವರು, ಎವ್ರಿ ಒನ್, ಪ್ರಭು ಅವರು ಎಲ್ಲ ದಿ ಟೀಮ್ ಆಫ್ ಗುರುವಣ್ಣ. ಎಸ್, ಗುರುವಣ್ಣ ಎಕ್ಸ್ಟ್ರೀಮ್ಲಿ ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಯೂಶಲಿ ನಾನು ಹಾರರ್ ಮೂವಿ ನೋಡಲ್ಲ, ಬಟ್ ಈ ಮೂವಿ ನೋಡಿದೆ ಒಂಥರ. ಆ್ಯಕ್ಚುಲಿ ಸರ್ ಟ್ರಸ್ಟ್ ಮೀ, ಅವ್ರು ಒಂದು ಹಾರರ್ ಮೂವಿ ನನಗೆ ನೋಡೋಕೆ ಬಿಡಲ್ಲ, ಮನೇಲಿ ಜಗಳ ನೋಡ್ತಾ ಇದ್ರೆ ಸೈಡಿಗೆ ಹೋಗಿರ್ತೀನಿ. ಬಟ್ ದಿಸ್ ಮೂವಿ ತುಂಬ ಹಾರರ್ ಇದೆ, ಬಟ್ ತುಂಬ ಒಂಥರ ವಿಕೃತ ಅನ್ಸಲ್ಲ, ನೋಡ್ಬೋದು. ನೋಡ್ತಾ ಇಷ್ಟ ಆಗ್ತಿದೆ. ಬಟ್ ಓವರ್ ಆಲ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಮೂವಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ, ಯಾವತ್ತೂ ರಿವ್ಯೂ ಕೊಟ್ಟವನಲ್ಲ. ಬಟ್ ನನ್ನ ಗೆಳೆಯ ತರುಣ ತುಂಬ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ. ಅಂದರೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ ನಾನು ಬರೋ ಕಾರಣನೂ ಇವರೇನೆ ಇವತ್ತು. ಬಟ್ ಇವನ್ ಸಿನಿಮಾ ಅನ್ನೋದು ನನಗೆ ಖುಷಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಕಷ್ಟಪಟ್ಟು ಮಾಡಿದ್ದಾನೆ, ಇಷ್ಟಪಟ್ಟು ಮಾಡಿದ್ದಾನೆ. ದಯವಿಟ್ಟು ಸಿನಿಮಾನ ಫಸ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ. ಸುಮ್ಮನೆ ಯಾರೋ ಹೇಳ್ತಾರೆ ಹೂವಪ್ಪಗಳು ಕೊಡ್ತಾರೆ, ಹಂಗಿದೆ, ಲಾಗಿದೆ, ಪಾಗಿದೆ ಅಂತ. ಫಸ್ಟು ನೀವು ಬಂದು ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡಿ, ದಯವಿಟ್ಟು ರಿವ್ಯೂ ಹಾಕಿ. ತುಂಬ ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಮಗ. ಐ ಥಿಂಕ್ ತುಂಬ ಸಮಯದ ಮೇಲೆ ಒಂದು ಒಳ್ಳೆ ಚಿತ್ರ ನೋಡಿದ್ದೀನಿ. ಓಕೆ, ನಾನು ಅದರಲ್ಲಿ ಒಂದು ಪಾರ್ಟ್. ಕಾರಣ ಅಫ್ಕೋರ್ಸ್ ನನ್ನ ತುಂಬ ಆತ್ಮೀಯ ತರುಣ್ ನನಗೆ ಒಂದು 15-18 ವರ್ಷದಿಂದ ಪರಿಚಯ. ಸೊ ಕತೆ ಕೇಳಿದೆ. ಎಲ್ಲದಕ್ಕಿಂತ ಜಾಸ್ತಿನೇ ಹೇಳ್ಬೇಕಂದ್ರೆ ನವನೀತ್ ಡೈರೆಕ್ಟರು ಕರ್ವ ಚಿತ್ರ ಮಾಡಿದರು. ಬಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಯಾಕೆಂದರೆ ಅವರು ಇಂಡಸ್ಟ್ರಿಗೆ ಸೇರೋ ಟೈಮಿಂದ ನನಗೆ ಪರಿಚಯ. ಆ್ಯಂಡ್ ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಹಿಸ್. ಸೊ ಈ ಚಿತ್ರದಲ್ಲಿ ಈ ಜಸ್ಟ್ ಟೋಲ್ಡ್ ಮಿ ಟು ಡೂ ಒಂದು ಸಣ್ಣ ಒಂದು 2 ಡೇ ಕ್ಯಾಮಿಯೋ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ನಮ್ಮ ಟೀಮ್ ಥರ. ಆಮೇಲೆ ಈ ಇಡೀ ಟೀಮ್ ನಾನು ಹೇಳ್ಬೇಕಂದ್ರೆ ನೋ ಹ್ಯಾಂಗಪ್ಸ್. ಲೈಕ್ ಒಂದು ಮನೆ ವಾತಾವರಣ ಇತ್ತು. ಒಂದು ಶೂಟಿಂಗ್ ಅಂದ ಕೂಡಲೇ ಒಂದು ಹೀರೋ ಬರ್ತಾರೆ, ಹೀರೋಯಿನ್ ಬರ್ತಾರೆ, ಹಂಗಿರಲಿಲ್ಲ. ಇಟ್ ವಾಸ್ ಮನೆ ವಾತಾವರಣ ಥರ ಇತ್ತು. ನಾನು 2 ಡೇಸ್ ಹೋಗಿದ್ದು. ಬಟ್ ಐ ಲವ್ ದ ಎಲ್ಲದಕ್ಕಿಂತ ಫಸ್ಟ್ ನನಗೆ ಇಷ್ಟ ಆಗಿದ್ದು ಕತೆ ಒಮ್ಮೆ ಕೇಳುವಾಗ ನಮಗೆ ಜಾಸ್ತಿ ಕತೆ ಇಷ್ಟ ಆಗಲ್ಲ. ಬಟ್ ಈ ಕತೆ ಇಷ್ಟ ಆಯಿತು. ಬಟ್ ಡಿಫ್ರೆನ್ಸ್ ಅಂದರೆ ಡೈರೆಕ್ಟ್ರು ಹೆಂಗೆ ಕತೆ ಹೇಳಿದ್ದಾರೆ ಅದೇ ಥರ ಪ್ರೆಸೆಂಟ್ ಮಾಡಿದ್ದಾರೆ. ಯಾವತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ
ಕತೆ ಹೇಳೋಕೆ ತುಂಬ ಚೆನ್ನಾಗಿರುತ್ತೆ. ಸ್ಕ್ರೀನ್ ಮೇಲೆ ಬರುವಾಗ ಅಷ್ಟು ಇರಲ್ಲ, ಬಟ್ ಈ ಡೈರೆಕ್ಟರ್ ತುಂಬ ಚೆನ್ನಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ತೋರಿಸಿದ್ದಾರೆ. ಡೆಫಿನೆಟ್ಲಿ ವರ್ತ್ ವಾಚ್. ಹೋಗಿ ಡೆಫಿನೆಟಾಗಿ ಯಾರು ಯಾಕೆ ಬನ್ನ ಅಥವಾ ಓಕೆ ಪಿಕ್ಚರ್ ಅಂತ ಹೇಳೋತಾರೆ ಇಲ್ಲ, ಪಿಕ್ಚರ್ ಚೆನ್ನಾಗಿದೆ, ಡೆಫಿನೆಟ್ ಚೆನ್ನಾಗಿದೆ. ಕನ್ನಡಕ್ಕೆ ಈ ವಾರ ನನ್ನ ಲೆಕ್ಕದಲ್ಲಿ ಒಂದು ಹೊಸ ಜಾನರ್ ಓಪನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೀಸನಿಂದ ನನ್ನ ಲೆಕ್ಕದಲ್ಲಿ ಒಂದೇ ಜಾನರ್ ಚಿತ್ರ ಬರೋ ಸಾಧ್ಯತೆ ಇದೆ. ಹಾರರಲ್ಲಿ, ಆಮೇಲೆ ಇದರಲ್ಲಿ ಕ್ಲೈಮ್ಯಾಕ್ಸು ನನಗೆ ಗೊತ್ತಿರಲಿಲ್ಲ, ಇದು ಸ್ಟಾರ್ಟಿಂಗ್ ಕಥೆಯಲ್ಲಿ ನನಗೂ ಹೇಳಿರಲಿಲ್ಲ. ಬಿಗ್ ಬಾಸ್ ಬರ್ತಾ ಇದ್ದಾರೆ, ಮಧ್ಯದಲ್ಲಿ ಒಂದಷ್ಟು ಹಳೆ ನೆನಪುಗಳು ನನಗೆ ಪರ್ಸ್ನಲ್ ಬೇಡೋಕದೆ ಹಳೆ ನೆನಪು ಒಂದಷ್ಟು ಮರುಕಳಿಸ್ತು. ಸಂತೋಷ ಆಯಿತು. ಮತ್ತು ಇವತ್ತೇನು ಸಿನಿಮಾ ರಿಲೀಸ್ ಆಗಿ 2ನೇ ದಿವಸ ಆಗಿದೆ. ನಿನ್ನೆ ಏನಿತ್ತು, ನಿನ್ನೆಗಿಂತ ಇವತ್ತು ಆಲ್ಮೋಸ್ಟ್ 60-70% ಜಾಸ್ತಿ ಇದೆ. ಕಲೆಕ್ಷನ್ ವೈಸ್ ಆಗ್ಬೋದು, ಜನಗಳ ಒಂದು ಕನೆಕ್ಟ್ ಆಗ್ಬೋದು. ನಿನ್ನೆ ಇವತ್ತು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು 28 ಶೋ ಫುಲ್ಲಾಗಿದೆ. ಸೊ ಮತ್ತು ಯೂಟ್ಯೂಬಲ್ಲಿ ಪ್ರತಿ ಕಡೆನೂ ಅಷ್ಟೇ. ಬುಕ್ ಮೈ ಶೋನಲ್ಲಿ ಓಪನ್ ಮಾಡಿದ್ರೆ ಬರೀ ರೆಡ್. ನನಗೆ ಸಾಕಷ್ಟು ಕಡೆ ನನ್ನ ಫ್ರೆಂಡ್ಸು ಟಿಕೆಟ್ ಕೇಳಿದ್ರೆ ಬುಕ್ ಮಾಡಿದ್ರೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಕೆಲವು ಕಡೆ ಎಲ್ಲನೂ. ನಾಳೆಗೆ ಆಲ್ಮೋಸ್ಟು ಕೆಲವು ಕಡೆ ಎಲ್ಲನೂ ಸಿಂಗಲ್ ಸ್ಕ್ರೀನಲ್ಲಿ ಇದು ಶೋಸ್ನ ರೈಸ್ ಮಾಡಿದ್ದಾರೆ. ಬಟ್ ಮಾಲ್ಸಲ್ಲಿ ತುಂಬ ಕಮ್ಮಿ ಇದೆ. ಸೊ ಕೇಳಿದ್ದೀವಿ ಅದನ್ನು ರೈಸ್ ಮಾಡಿಕೊಡಿ ಅಂತ. ಬಟ್ ಜನ ಅಂತೂ ತುಂಬ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ, ತುಂಬ ಇಷ್ಟಪಡ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇರೋದು ಆಫ್ಟರ್ 10 ವರ್ಷ ಆದಮೇಲೆ ಅಥವಾ 15 ವರ್ಷ ಆದಮೇಲೆ, ಸಂಜೆಯಲ್ಲಿ ಹೇಳೋದು 20 ವರ್ಷ ಆದಮೇಲೆ ನಮ್ಮದು ಆಪ್ತಮಿತ್ರ ಆದಮೇಲೆ ಇವತ್ತು ನೋಡ್ತಾ ಇದ್ದೀನಿ ಈ ಥರ ಒಂದು ಸಿನಿಮಾ. ಕಾಂತಾರ ಆದಮೇಲೆ ನನಗೆ ಫಸ್ಟ್ ಟೈಮ್ ನಾನು ಸಿನಿಮಾ ಬುಕ್ ಮಾಡಿಕೊಂಡು ಇವತ್ತು ನೋಡ್ತಾ ಇದ್ದೀನಿ ಅಂತ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದಾರೆ. ಮತ್ತು ಎಷ್ಟೋ ಜನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆ ಸ್ಟೇಟಸ್ ಹಾಕೊಂಡು ಒಂದು ಪ್ರೌಡಾಗಿ ಫೀಲ್ ಮಾಡ್ಕೊಂಡು ಕನ್ನಡ ಸಿನಿಮಾ ಒಳ್ಳೆ ಬಾಲಿವುಡ್ ಸಿನಿಮಾ ಥರ ಇದೆ ಅಂತ ಪ್ರೌಡಾಗಿ ಹಾಕ್ಕೊಂಡು ಶೇರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಅಷ್ಟೇ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ಹಾಗೆ ನೀವು ಅಷ್ಟೇ ಎಲ್ಲ ಮಿತ್ರರು, ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇವತ್ತು ಬಂದಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ. ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಸಿನಿಮಾನ ಕೊಂಡೊಯ್ಯುವಂಥ ಎಲ್ಲ ಲಕ್ಷಣಗಳು ಜನ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಜನಗಳ ಕೈಲಿದೆ ಸರ್, ಜನ ಕೈ ಹಿಡಿದಿದ್ದಾರೆ. ವಾಣಿಜ್ಯ ಮಂಡಳಿಯಲ್ಲೂ ಅಷ್ಟೇ ಸರ್, ಸಾಕಷ್ಟು ಸಪೋರ್ಟ್ ಮಾಡಿದ್ರು ಅಧ್ಯಕ್ಷರು. ಮತ್ತು ಅವತ್ತು ಲಾಸ್ಟ್ ನಾನು ಕೂತ್ಕೊಂಡು ಪ್ರೆಸ್ ಮೀಟ್ ಏನು ಮಾಡಿದೆ, ಅದಾದಮೇಲೆ ಅಧ್ಯಕ್ಷರಾಗ್ಬೋದು, ಕುಮಾರ್ ಸರ್ ಆಗ್ಬೋದು, ಮತ್ತು ನಿರ್ಮಾಪಕ ಸಂಘ ಅಧ್ಯಕ್ಷರಾಗ್ಬೋದು, ಮಹಾದೇವ್ ಅವರು ಆಗ್ಬೋದು, ಪ್ರವೀಣ್ ಅವರು, ಎಲ್ಲರೂ ಕೂತು ರಾತ್ರಿ 11 ಗಂಟೆವರೆಗೂ ಸರ್ ಸಾಕಷ್ಟು ಕಡೆ ಹೊಸ್ಪೇಟೆಯಲ್ಲಿ ಥಿಯೇಟ್ರ್ ಇರಲಿಲ್ಲ, 11 ಗಂಟೆಯಲ್ಲಿ ಥಿಯೇಟ್ರ್ ಕೊಡಿಸಿದ್ರು. ದೊಡ್ಡಬಳ್ಳಾಪುರದಲ್ಲಿ ಥಿಯೇಟ್ರ್ ಕೊಡಿಸಿದ್ರು, ಕೆಲವು ಕಡೆಯಲ್ಲಿ ಥಿಯೇಟ್ರ್ ಕೊಡಿಸಿದ್ರು. ಇವತ್ತು ಚಿತ್ರದುರ್ಗ 2 ಶೋ ಇತ್ತು, ತೆಲುಗು ಕ್ಯಾನ್ಸಲ್ ಮಾಡಿ ಜಯಣ್ಣ 4 ಶೋ ನಾಳೆಯಿಂದ ಮಾಡಿಕೊಟ್ಟಿದ್ದಾರೆ. ಮಾಲ್ಗಳಲ್ಲಿ ತುಂಬ ಕಮ್ಮಿ ಇದೆ, ಈಗಿರೋ ಡಬಲ್ ಆಗಬೇಕು. ಅದನ್ನು ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದೀನಿ. ಜನಗಳು ಸರ್ ನೀವು ಕೈ ತೊಗೊಳ್ಳಿ, ನಾಳೆಯಿಂದ ಆಗುತ್ತೆ ಎಲ್ಲನೂ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸರ್. ಅದೇ ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ತುಂಬ ದೊಡ್ಡ ಕನಸು, ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು. ಹಾಗಾಗಿ ಎಲ್ಲ ಸಿನಿಮಾನು ಕನೆಕ್ಟ್ ಮಾಡಿ ಒಂದು ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ ಮಾಡೋಣ ಅನ್ನೋ ಒಂದು ಡ್ರೀಮ್ ಇದೆ ನನಗೆ. ಸೊ ಇದನ್ನು ಜನ ಕೈ ಹಿಡಿದ್ರೆ ಆಲ್ಮೋಸ್ಟ್ ನಮ್ಗೆ ಒಳ್ಳೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಇದು ಇನ್ನೂ ಹೀಗೆ ಕಂಟಿನ್ಯೂ ಆಗಿದ್ರೆ ಖಂಡಿತ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ದೆನ್ ಆಪ್ತಮಿತ್ರ, ದೆನ್ ಚೂಮಂತರ್ ಆ್ಯಂಡ್ ಕರ್ವ 3 ಸಿನಿಮಾನೂ ಒಂದು ಕೊಲಾಬ್ ಮಾಡೋ ಒಂದು ಐಡಿಯಾ ಇದೆ. ಸೊ ಹಾಗಾಗಿ ಇದಿಷ್ಟು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ, ಆಪ್ತಮಿತ್ರ ಸಿನಿಮಾ ಹೌದು ಸರ್, ಖಂಡಿತ ಅದೆಲ್ಲ ದೊಡ್ಡ ಇನ್ಸ್ಪಿರೇಷನ್ ನಮಗೆ. ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಆ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ನಾನಿನ್ನ ಬಿಡಲಾರೆ, ನಮ್ಮ ಉಪ್ಪಿ ಸರ್ ಸಿನಿಮಾ, ಉಷ್ ಸಿನಿಮಾ, ಇದೆಲ್ಲ ನೋಡಿಕೊಂಡು ನಾವು ಇನ್ಸ್ಪೈರ್ ಆಗಿ ಬಂದಿರೋದು. ಸೊ ಹಾಗಾಗಿ ಅದನ್ನು ಜಸ್ಟು ತುಂಬ ವರ್ಷ ಆಯ್ತಲ್ಲ ಅಂತ ಒಂದು ನೆನಪಿಸೋಕ್ಕೋಸ್ಕರ ಒಂದು ಮತ್ತು ಟ್ರಿಬ್ಯೂಟು ನಮ್ಮ ದಾದಾಗ ಅವ್ರಿಗೋಸ್ಕರ. ನಾನು ತುಂಬ ದೊಡ್ಡ ಫ್ಯಾನು. ಸೊ ಹಾಗಾಗಿ ಅದೊಂದು ಈ ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಹೇಳ್ಬೇಕಂದ್ರೆ ಮೀಡಿಯಾದವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್. ಪಾಪ ಇಷ್ಟೊತ್ತಾದರೂ ನಿಂತ್ಕೊಂಡು ಇಷ್ಟೊಂದೆಲ್ಲ ನಮ್ಮ ಕವರೇಜ್ ಮಾಡಿ ನಮ್ಮನ್ನು ಹೈಪ್ ಕೊಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ಹುಡುಗರಿಗೂ ತುಂಬ ಥ್ಯಾಂಕ್ಸ್. ಅವ್ರದ್ದೆಲ್ಲ ರಿಯಾಕ್ಷನ್ ನೋಡಿದ್ರೆ ಐ ರಿಯಲಿ ಲವ್ಡ್ ಇಟ್. ಸೊ ಈ ಮ್ಯೂಸಿಕ್ ಚೆನ್ನಾಗಿ ಅವ್ರಿಗೆ ರೆಸ್ಪಾಂಡ್ ಆಗಿದೆ ಅಂತ ನನಗೆ ರಿಯಾಕ್ಷನ್ ನೋಡಿ ಗೊತ್ತಾಯಿತು. ಫಿಲ್ಮ್ ಎಲ್ಲ ಚೆನ್ನಾಗಿದೆ ಅಂತ ಇದ್ದಾರೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ. OTT ಮಾತ್ರ ವೆಯ್ಟ್ ಮಾಡಬೇಡಿ. ಪ್ರತಿ ಟೈಮ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಮೂವಿ. ನೀವು ಥಿಯೇಟ್ರಿಗೆ ಬಂದು ದೊಡ್ಡ ಸ್ಪೀಕರ್ಸ್, ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಮೂವಿ. ಪ್ಲೀಸ್ ವಾಚ್ ಇಟ್ ಇನ್ ದ ಥಿಯೇಟರ್ಸ್ ಅಂತ ಒಂದೆರಡು ಮಾತು ಬಂದಿದ್ದಕ್ಕೆ. ಜಾನ್ರಾ, ಹಾರರ್ ಜಾನ್ರಾ ಅಲ್ಲಿ ತುಂಬ ದಿನಗಳ ನಂತರ, ತುಂಬ ವರ್ಷಗಳ ನಂತರ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಅದು ವಿಜುವಲ್ ಎಫೆಕ್ಟ್ಸ್ ಆಗಿರಲಿ, ಆಮೇಲೆ ಸೌಂಡ್ ಡಿಸೈನ್ ಆಗಿರಲಿ, ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಒಂದು ಸಿನಿಮಾ ಬಂದಿದೆ. ನನ್ನ ಪಕ್ಕ ಡೈನಮೋ ಸರ್ ನಿಂತಿದ್ದಾರೆ. ಅವ್ರದ್ದು ಒಂದು ಬೇರೆ ಅವತಾರಲ್ಲೇ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ತುಂಬ ಎಲಿಮೆಂಟ್ಸ್ ಇದೆ ಆ್ಯಕ್ಚುಲಿ. ನೀವು ನೋಡಿದ್ರೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಮಾತ್ರ ಅಲ್ಲ, ಒಂದು 10 ವಿಷಯಗಳಿದೆ ನೋಡುವಂಥದ್ದು. ಹಾರರ್ ಇದೆ, ಕಾಮಿಡಿ ಇದೆ. ನಾನು ಹೇಳ್ದಂಗೆ ನೀವು ಇದನ್ನು OTTಯಲ್ಲಿ ಬರುತ್ತೆ ಅಂತ ವೇಟ್ ಮಾಡಬೇಡಿ. ದೊಡ್ಡ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ನೀವು. ಥಿಯೇಟ್ರಲ್ಲಿ ಹಾರರ್ ಸಿನಿಮಾ ಅಂದರೆ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು.
ಅದು ಥ್ರಿಲ್ ಸಿಗೋದು ನಿಮಗೆ ಥಿಯೇಟ್ರಲ್ಲೇ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೂವಿ. ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಶೋ ನೋಡಿದಾಗ ಒಂದು ವಿಡಿಯೋ ಮಾಡಿದ್ದೆ. ದಟ್ ವಾಸ್ ಅಂದರೆ ಒಂದು ಫಸ್ಟ್ ಇನಿಷಿಯಲ್ ರಿಯಾಕ್ಷನ್ ಆಗಿತ್ತು. ಇವತ್ತು ನಾನು 3ನೇ ಸತಿ ನೋಡೋದು. ಗೂಸ್ ಬಂಪ್ ಮೂಮೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ರೋಮಾಂಚನ, ಅದು ಇವತ್ತಿಗೂ ಫೀಲ್ ಆಗ್ತಾ ಇದೆ. ಅಂದರೆ ಐ ಥಿಂಕ್ ಇಟ್ ಈಸ್ ವರ್ಕಿಂಗ್. ಸೊ 100% ಫ್ಯಾಮಿಲಿ ಜೊತೆಗೆ ಇವಾಗ ಒಂದಿಷ್ಟು ಎಕ್ಸ್ಟೆಂಡೆಡ್ ಹಾಲಿಡೇಸ್ ಏನಿದೆ, ಫ್ಯಾಮಿಲಿ ಸಮೇತವಾಗಿ ಬಂದು ಥಿಯೇಟ್ರಿಗೆ ನೋಡಿ. ನೀವು ಇದನ್ನು ಮಿಸ್ ಮಾಡ್ಕೊತೀರಾ ಇದು ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ. ಯಾಕಂದರೆ ಅತಿ ಪ್ರಾಮುಖ್ಯವಾಗಿ ಇದರಲ್ಲಿ ರಸೂಲ್ ಪೂಕಟ್ಟಿಯವರು ಸೌಂಡ್ ಡಿಸೈನ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಆ್ಯಂಡ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ನಿಮಗೆ ಹಾರರ್ ಸಿನಿಮಾ ಇಷ್ಟ ಆದರೆ ಕನ್ನಡದಲ್ಲಿ ಆಗಿರುವಂಥ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಆಫ್ ಹಾರರ್ ಸಿನಿಮಾ ಏನಿದೆ, ಅದಕ್ಕೇನಾದರೂ ಒಂದು ಕನೆಕ್ಷನ್ ಸಿಗುವಂಥದ್ದು ಒಂದು ಏನಾದರೂ ಇದ್ದರೆ. ನಾನು ಎಲ್ಲಿಂದ ಶುರು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ನಿನ್ನೆಯ ವಾತಾವರಣ, ಮೊನ್ನೆಯ ವಾತಾವರಣ, ಬೇರೆ ಬೇರೆ ಥರದ್ದೇ ವಾತಾವರಣ ಇದ್ದಿದ್ದಂಥದ್ದು. ಗೊತ್ತಿಲ್ಲ ನನಗೆ. ಯಾವುದೇ ಒಂದು ಹೊಸ ಸಿನಿಮಾನ ಕೈಗೆ ತೊಗೊಂಡಾಗ್ಲೂ ಕೂಡ ಒಂದು ಥರದ ಭಯ ಇರುತ್ತೆ ನನಗೆ. ಏನಕ್ಕೆ ಅಂತಂದರೆ ನನ್ನ ಒಂದು ಆ ಬ್ರ್ಯಾಕೆಟನ್ನು ಬಿಟ್ಟು ಬೇರೆಡೆ ಏನೋ ಹೋಗಿ ಯೋಚನೆ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು. ಜನನೂ ಅದೇ ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಆ ಥರದೊಂದು ಕೆಲಸನ ನಾವು ಕೈಗೆ ಹಾಕ್ಕೊಂಡಿರ್ತೀವಿ. ಆವಾಗ 2 ಅಂಶಗಳು ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಒಂದೇನು ಅಂತಂದರೆ ನನಗೇನು ಅನ್ನಿಸ್ತಾ ಇದೆಯಲ್ಲ, ನನಗೆ ಅದು ಅನ್ನಿಸ್ತಾ ಇರುವಂಥದ್ದನ್ನು ಸಾಕಾರ ಮಾಡೋದಕ್ಕೆ ಈ ಥರದೊಬ್ಬರು ನಿರ್ಮಾಪಕರು ಬೇಕಾಗುತ್ತೆ, ಒಬ್ಬರು ಸ್ಟ್ರಾಂಗೆಸ್ಟ್ ನಿರ್ದೇಶಕರು ಬೇಕಾಗುತ್ತೆ. ಇಲ್ಲಿಗೆ ಆ ಸೈಕಲ್ ಮುಗಿಯಲ್ಲ. ಯಾಕಂದರೆ ಆ ಪ್ರಾಸೆಸ್ಸು ಇದು ಒಂದು ಹಂತ, ಇದು 2ನೇ ಹಂತ. 3ನೇ ಹಂತ ಏನು ಅಂತಂದರೆ ಇದಕ್ಕೆ ತುಂಬ ಪಿಲ್ಲರ್ ಪೋಲ್ಸ್ ಆಗಿ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಸ್ವಲ್ಪ ಎಮೋಷನ್ ಆಗಿಬಿಡ್ತಾ ಇದೆ. ಒಂದಿಷ್ಟು ಕೈಗಳು ಬೇಕಾಗುತ್ತೆ. ಆ ಕೈಗಳು ಯಾವುದೂ ಅಲ್ಲ, ನನ್ನ ಇಡೀ ಸಿನಿಮಾ ನೀವು ನೋಡಿದ್ದೀರಿ. ಇಷ್ಟು ಜನ ಈ ತಂಡ ಏನಿದೆ, ಈ ತಂಡ ಸೇರಿಕೊಂಡು ಕಟ್ಟಿರುವಂಥದ್ದು ತುಂಬ ಮುಖ್ಯವಾದ್ದೇನು ಅಂತಂದರೆ ಈ ಪ್ರಯತ್ನವನ್ನು ನೀವೆಲ್ಲರೂ ಒಪ್ಪಿ ಎಸ್ ನಾವಿದ್ದೀವಿ ಅಂತ ಹೇಳ್ತೀರಾ ಗೊತ್ತಾ, ಆವಾಗ ಆ್ಯಕ್ಚುಲಿ ಇದರ ಸಾರ್ಥಕತೆ ಆಗುವಂಥದ್ದು. ಇವತ್ತು ನಮ್ಮ ಈ ಕಡೆ ಭಾಗ ಏನಿದೆಯಲ್ಲ, ಇದೊಂದೇ ಆದರೆ ಆಗಲ್ಲ. ಆ ಕಡೆ ಭಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಬೇರೆ ಥರನೇ ಇದ್ವಿ. ನಿನ್ನೆ ಒಂಚೂರು ಬೇರೆ ಥರ ಇತ್ತು. ಆ್ಯಕ್ಚುಲಿ ನಿಜವಾದ ರಿಪೋರ್ಟ್ ಏನು ಅಂತಂತಂದರೆ ಇಷ್ಟು ನಗುಮುಖಗಳು ಕಾಣ್ತಾ ಇದೆಯಲ್ಲ, ಈ ನಗುಮುಖಗಳೇ ಆ್ಯಕ್ಚುಲಿ ಇದು ರಿಪೋರ್ಟಿಗೆ ಕಾರಣ. ಇದಕ್ಕೆ ಈ ನಗುಗೆ ನಾವಲ್ಲ ಕಾರಣ, ಆ್ಯಕ್ಚುಲಿ ನೀವುಗಳು ಕಾರಣ ಆಗಿದ್ದೀರಿ. ನೀವೆಲ್ಲರೂ ಭಾಳ ಪ್ರೀತಿಯಿಂದ ಈ ಸಿನಿಮಾನ ಚೆನ್ನಾಗಿದೆ ನೋಡಿ ಅಂತ ಇನ್ನೊಬ್ರಿಗೆ ಹೇಳ್ತಾ ಇದ್ದೀರಿ ಗೊತ್ತಾ, ಅದಷ್ಟೇ ಕಾರಣ ನಾವು ಇಷ್ಟು ಜನ ಇಲ್ಲಿ ನಗಲಿಕ್ಕೆ ಕಾರಣ. ನಮ್ಮ ಪ್ರಯತ್ನವನ್ನು ನಿಮ್ಮದೇ ಮಗು ಅಂತ ಅನ್ನೋ ಥರದಲ್ಲಿ ಇವತ್ತು ನೀವು ಸ್ವೀಕರಿಸಿದ್ದೀರಾ ಅಂತ ಅನ್ನೋದಾಯಿತು ಅಂತಂದರೆ ಇದು ಒಂದು ಕನ್ನಡ ಚಿತ್ರಕ್ಕೆ ಸಿಕ್ಕಂಥ ಗೆಲುವಿದು. ನಾನು ಈ ತಂಡನ ಮಾತ್ರ ನಾನು ಹೊರತುಪಡಿಸಲ್ಲ. ಏನಕ್ಕೆ ಅಂತಂತಂದರೆ ಈ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ತಂಡದವರು ಬೇರೆ ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಥರ ಸಿನಿಮಾಗಳು ಗೆಲ್ಲೋ ಅಂಥದ್ದು ಕೂಡ ಅನಿವಾರ್ಯತೆ ಒಂದು ಚಿಕ್ಕ ಸ್ವಾರ್ಥ ನನಗೆ. ಏನು ಅಂತಂದರೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕರ್ನಾಟಕದ ಕನ್ನಡದ ಕಲಾವಿದನಾಗಿ ನನಗೆ ಕನ್ನಡದಲ್ಲಿ ಬೇರೆ ಬೇರೆ ಥರ ಸಿನಿಮಾಗಳು ನೋಡಬೇಕು ಅಂತನ್ನುವಂಥದ್ದು. ಒಬ್ಬ ನೋಡುಗನಾಗಿಯೂ ಕೂಡ ನನಗೆ ಹಲವಾರು ಥರದ ಸಿನಿಮಾಗಳನ್ನ ನೋಡುವಂಥ ಅವಕಾಶ ಈ ಥರದ ಸಿನಿಮಾಗಳಲ್ಲಿ ಗೆದ್ದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ. ಇದೇನಿಲ್ಲ, ಈ ಒಂದು ಶೋ ಆಗಿರ್ಬೋದು, ಈ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು, ಏನೇ ಇಲ್ಲ, ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ನಾವು ಬಂದಿರೋದು ಅಂತಿದ್ದಿಲ್ಲಿಯೇ. ಇಷ್ಟು ಕೋಟ್ಯಾಂತರ ಕೋಟಿ ಕನ್ನಡಿಗರು ಇವತ್ತು ನೋಡಿ ಇದನ್ನು ಮೆಚ್ಚಿಕೊಂಡು ಅಪ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಅದು ಶೂಟಿಂಗ್ ಸೆಟ್ಟಲ್ಲಿ. ಯಾಕಂದರೆ ತರುಣ್ ಅವರು ಅವರ ತುಂಬ ಗೆಳೆಯರು, ಎಲ್ಲರಿಗೂ ಕೂಡ ನಮ್ಮಲ್ಲಿರೋರು ಎಲ್ಲರಿಗೂ ಕೂಡ ಅವ್ರು ಆಪ್ತರು. ಹಾಗಾಗಿ ಶೂಟಿಂಗ್ ಸೆಟ್ಟಿಗೆ ಅಲ್ಲಿ ಮೈಸೂರಲ್ಲಿ ಸಿಕ್ಕದಾಗ ಬಂದಿದ್ದೆ. ಹೌದು, ಆ್ಯಕ್ಚುಲಿ ಆ ವಿಚಾರನ ಹೇಳಬೇಕಾ ಅಥವಾ ಟ್ವಿಸ್ಟ್ ಬಿಟ್ಬಿಡ್ತೀವಾ ಅಂತ ಇದ್ದೆ. ಇವಾಗ ಏನಿಲ್ಲ, ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ ಟ್ವಿಸ್ಟ್ ಅಲ್ಲ. ಎಲ್ಲ ವೀಡಿಯೋಸು ಎಲ್ಲ ಬಂದು ಆಗಲೇ ಫುಲ್ ವಿತ್ ಡೈಲಾಗ್ಸನ್ನೇ ಬಂದಿರುತ್ತೆ. ವಿಷ್ಣು ಸರ್ ಅವರ ಆಶೀರ್ವಾದ, ವಿಷ್ಣು ಸರ್ ಅವರ ಕನೆಕ್ಷನ್ನು ಈ ಸಿನಿಮಾದಲ್ಲಿ ಇರೋವಂಥದ್ದು ನಮಗೆ ಒಂದು 100 ಆನೆ ಬಲ ಅಂತಂದರೆ ತಪ್ಪಾಗಲ್ಲ. ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ. ನಾನು ಬಹಳಷ್ಟು ವರ್ಷಗಳಿಂದ ನನ್ನ 2ನೇ ಸಿನಿಮಾನೋ 3ನೇ ಸಿನಿಮಾನೋ ನಾನು ಆ್ಯಕ್ಟ್ ಮಾಡಿದ್ದು ಒಂದೇ ಪಿಕ್ಚರ್ ನಾನು. ಆದರೆ
ನಮ್ಮ ಅವರ ಆತ್ಮೀಯತೆ ಹೇಗಿತ್ತು ಅಂತಂತಂದರೆ ನೀವೇನೋ ಆಗ್ತೀರಾ ರೀ ಅಂತ ಹೇಳಿದರು ಒಂದ್ಸಲ ನನಗೆ. ಖಂಡಿತ ರೀ ನೀವೇನೋ ಆಗ್ತೀರಾ ಅಂತ. ನನಗೆ 2ನೇ ಸಿನಿಮಾ ಹೇಗೆ ಇವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಅನ್ನೋವಂಥದ್ದು. ನೋಡಿ, ಇವತ್ತು ನಾನು ಚಿತ್ರರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 25 ವರ್ಷ ಆಯಿತು. ಇವತ್ತಿಗೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಇವತ್ತು ಅವ್ರ ಈ ಸಿನಿಮಾದಲ್ಲಿ ಇರೋದೇ ಕಾರಣ. ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್. ಹಾಂ, ಅದನ್ನು ನಾನು ಹೇಗೆ ಹೇಳಿ, ಏನಕ್ಕೆ ಅಂತಂದರೆ ಖಂಡಿತ ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ನಟನಾಗಿ ಹೇಳಲ್ಲ, ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ. ವಾಸು ಸರ್ ಅವ್ರ ಅಭಿಮಾನಿ ನಾನು. ಆಮೇಲೆ ಅವರು ಟಚ್ ಮಾಡೋವಂಥ ಏರಿಯಾಸ್ ಇದೆಯಲ್ಲ ಸಿನಿಮಾದಲ್ಲಿ, ಆ ವಿಚಾರದಲ್ಲಿ ಅವ್ರ ಫ್ಯಾನ್ ನಾನು. ಅವ್ರ ಜೊತೆಯಲ್ಲಿ ಆರಕ್ಷಕ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ. ಅದಾದ ನಂತರ ಆ ಥರದ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಬಂದಿದ್ದು ನವನೀತ್ ಅವ್ರ ಜೊತೆಲಿ ಕೆಲಸ ಮಾಡಿದಾಗ ಅಷ್ಟೇ. ಸೊ ಹಾಗಾಗಿ ನನಗೆ ಮುಂಬರುವ ದಿವಸಗಳಲ್ಲಿ ಇನ್ನೊಂದು ವಾಸು ಸರ್ ಆಗಿ ಬೆಳೀಲಿ ಸರ್ ಅಂತ ಅನ್ನೋವಂಥದ್ದು ನನ್ನ ಆಶೆ.